ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರೆ? ಇವತ್ತು ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಈಗ ಬೇಸಿಗೆ ಕಾಲ ಅಲ್ವಾ, ಕುಡಿಯಲು ಏನಾದರೂ ತಂಪಾಗಿ ಮಾಡಬೇಕಲ್ವಾ. ಅಂದರೆ ಹೊಟ್ಟೆ ತಂಪಾಗಿರುತ್ತೆ, ಕುಡಿಯಲು ಏನಾದರೂ ಮಾಡಬೇಕಂತ ಹೇಳಿ ನಾನಿಲ್ಲಿ ಮಾವಿನ ಹಣ್ಣಿಂದು ಜ್ಯೂಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇಲ್ಲಿ ನಾನು 2 ಮಾವಿನ ಹಣ್ಣು ತೊಗೊಂಡಿನಿ. ಇಲ್ಲಿ ಒಂದು ಪುಟ್ಟೆಯಲ್ಲಿ ನಾನು ನೀಟಾಗಿ ತೊಳೆಯಕತ್ತೀನಿ. ನಾವು ಇಲ್ಲಿ ನೀಟಾಗಿ 2 ಹಣ್ಣನ್ನು ತೊಳ್ಕೊಂಡಾಯ್ತು. ಈಗ ಇಲ್ಲಿ ಕಟ್ ಮಾಡ್ತೀವಿ ನೋಡಿ. ಮೊದಲು ಇಲ್ಲಿರೋ ಕೇರ್ನ ನಾವು ತೆಗಿಬೇಕು. ಮೊದಲು ಈ ಥರ ನಾನು ನೋಡಿ, ಇಲ್ಲಿ ನಾನು ಈ ಥರ ಮಾಡಿದ್ದೇನೆ ಪೀಸಾಗಿ. ಸಾರಿ ಫ್ರೆಂಡ್ಸ್, ಇಲ್ಲಿ ನನ್ನ ಮಕ್ಕಳು ಮಾತಾಡಿದರು ನೋಡಿ. ನಾನು ಈ ಥರ ಹೆಚ್ಕೊಂಡಿದ್ದೀನಿ. ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೇವೆ. ಈಗ ಇದನ್ನು ಸಿಪ್ಪಿ ಸುಲಿದು ಇದ್ರೊಳಗೆ ಹಾಕ್ಬೇಕು ನಾವು ಒಂದೊಂದಾಗೆ. ನೋಡಿ ಫ್ರೆಂಡ್ಸ್, ಈ ಥರ ನಾವು ಹೆಚ್ಕೊತಿದ್ದೇವೆ. ಆ ಸಿಪ್ಪಿ ಇರಬಾರ್ದು ಅದ್ರೊಳಗೆ. ಸಿಪ್ಪಿ ಇದ್ದರೆ ಚೆನ್ನಾಗಾಗಲ್ಲ. ನೀವು ಹಣ್ಣಿದಿಂದ ತೊಗೊಳ್ರಿ, ಕಾಯ್ದಿದ್ದು ತೊಗೊಂಡ್ರೆ ಹುಳಿ ಆಗುತ್ತೆ. ಇಲ್ಲಿ ನಾವು ಹಣ್ಣಿದ್ದು ತೊಗೊತಿದ್ದೇವೆ ನೋಡಿ ಫ್ರೆಂಡ್ಸ್. ಈ ಥರ ಮಾವಿನ ಹಣ್ಣು ಹೆಚ್ಕೊಂಡು ನಾನಿಲ್ಲಿ ಸ್ವಲ್ಪ ಸಕ್ಕರೆ ಹಾಕ್ತಿದ್ದೀನಿ. ಅಂದಾಜಾಗಿ 1.5 ಸ್ಪೂನ್ನ ಹಾಕಬೇಕು ಫ್ರೆಂಡ್ಸ್. ಇಲ್ಲಿ ನಾನು ಸ್ವಲ್ಪ ಹಾಲು ಹಾಕ್ತಿದ್ದೇನೆ. ನೋಡಿ ಫ್ರೆಂಡ್ಸ್, ನಾವೀಗ ಮಿಕ್ಸಿ ಹಾಕೋಣ. ನೋಡಿ ಫ್ರೆಂಡ್ಸ್, ನಾವು ಮಿಕ್ಸಿ ಹಾಕಿದ್ವಿ, ಈ ಥರ ಆಗಿದೆ. ಟೇಸ್ಟು ಸಖತ್ತಾಗಿದೆ. ನೋಡಿ ಫ್ರೆಂಡ್ಸ್, ನಮ್ಮ ಮ್ಯಾಂಗೋ ಜ್ಯೂಸ್ ರೆಡಿ ಆಯಿತು. ಇದನ್ನು ನೀವು ಫ್ರಿಜ್ನಾಗಿಟ್ಟು ಕುಡಿಬೋದು, ಹಾಗೇನೂ ಕುಡಿಯಬೋದು. ಅಂದರೆ ಫ್ರಿಜ್ನಾಗಿಟ್ಟರೆ ಸ್ವಲ್ಪ ಕೋಲ್ಡ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ನಾವು ಐಸ್ ಕೂಲರಲ್ಲಿ ಇಟ್ಟಿದ್ದೇವೆ, ಅಂದರೆ ಫುಲ್ ತಣ್ಣಗಾಗುತ್ತೆ ಅಂತ ಹೇಳಿ. ಇದು ಟೇಸ್ಟ್ ಸಖತ್ತಾಗಿರುತ್ತೆ. ನೀವು ಟೇಸ್ಟ್ ಮಾಡಿ ನೋಡಿ, ಹಾಗೂ ಏನಪ್ಪ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಲೈಕ್